ಇದಿಷ್ಟೇ ನಾವು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗೋದಿಲ್ಲ. ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವ್ರಾಗಿರ್ಬೇಕಾಗುತ್ತೆ. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ, ಅವ್ರ ಕ್ಯಾರವಾನಿಂದ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ, ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಜೊತೆಗಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ, ಹಳಬರಾಗಿರಲಿ, ಅವ್ರಿಗಿಂತ ಹಿರಿಯರಾಗಿರಲಿ, ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗೆ ಅಷ್ಟೇ ಅವರ ಗಮನ ಇರುತ್ತೆ. ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು. ನಾನು ಅವರ ಜೊತೆಗೆ ಇದು 4ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 4 ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು. ಹಾಗೆ ನಮ್ಮ ಲಿರಿಕ್ ರೈಟರ್ಸು, ಸಂಭಾಷಣೆಗಾರರು, ನಮ್ಮ ಕ್ಯಾಮ್ರಾಮನ್ನು, ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿಲ್. ನಾನು ಕೂಡ ಈ ಅಭಿಮಾನಿಗಳು, ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೋ ಈ ಸಿನಿಮಾನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡಕ್ಕೆ ಬರೋದು ನೀವು ಮುಂದೆ ಮಾತು ಎತ್ತವಾಗಿ ಎಲ್ಲ ಮುಂದಾದರೆ ನಾವು ಆನೆ ಇರ್ತೀವಿ, ಗರ್ವ ಇದೆ. ಮಾತಾಡಕ್ಕೆ ಬರಲ್ಲ ಅಂತ ಹೇಳಿ ಡೈಲಾಗ್ ಬಿಡ್ತಾರಲ್ಲ, ಸೂಪರ್ ಸರ್. ಮೋಹನ್ ಸರ್ ಬಗ್ಗೆ ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋದು, ಸ್ವಲ್ಪನೇ ಮಾತಾಡೋದು. ಯಾಕಂದರೆ ನೀವು ಆಲ್ರೆಡಿ ಟೀಸರಲ್ಲಿ ಮತ್ತು ಸಾಂಗ್ಗಳಲ್ಲಿ ನಮ್ಮ ಕೆಲಸ ಏನು ಅದನ್ನೇ ಹೇಳ್ಬಿಟ್ಟು, ಸೆಟ್ಟೇ ಹೇಳ್ಬಿಟ್ಟು ಏನು ಕೆಲಸ ಅದ್ರ ಬಗ್ಗೆ ನಮಗೆ ಜಾಸ್ತಿ ಅನಿಸೋಷ್ಟಿಲ್ಲ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳದ ಮಾತುಗಳಿಗೆ ನಿಜವಾದ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟೆಡ್ ಮಾತಾಡೋದು, ಸತ್ಯ ಮಾತಾಡೋದು. ಅದೇ ರೀತಿಯಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ದರ್ಶಿನಿ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಅವ್ರ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಆಯ್ತೆಲ್ಲ ಆಗಿ ಎಲ್ಲ ಆದಮೇಲೆ ಸೆಟ್ಟು ಸ್ಟಾರ್ಟ್ ಆಗಬೇಕಾದ್ರೆ ಅವ್ರು ಹೇಳ್ಬಿಟ್ಟಿದ್ರು, ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಬಟ್ಟೆ ಇರುವಂಥ ಸೆಟ್ಗಳನ್ನ ನಾವು ಯಾವುದು ಇದನ್ನು ಮಾಡೋದು, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂತೇಳಿ ಅದೇ ರೀತಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೆ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ ಆಮೇಲೆ ಅದನ್ನು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾಯಿದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನಿಮಗೆ ಇರಬೇಕು, ಅಲೋಮರ ಸಾಂಗು ಮತ್ತು ಟೀಸರ್ ಇರೋದು ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜಿಗೆ ಬರಬೇಕಾದ್ರೆ ಮೊದಲು ಪ್ರಕಾಶ್ ಸರ್ ಮತ್ತು ನಂತರ ನನ್ನ ಇವರು ನಮ್ಮ DOP ಸುಧಾಕರ್ ಸರ್ ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಎಲ್ಲರ ಹತ್ರ ಕುತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅದೆಲ್ಲ ಆದಮೇಲೆ ಆಮೇಲೆ ಪ್ರಕಾಶ್ ಸರ್ ಜೊತೆ ತೊಗೊಂಡೋಗ್ತಾ ಇದ್ವಿ. ಸರಿ ಇದೆಲ್ಲ ಆಗಿ ಎಲ್ಲ ಸೆಟಲ್ ಆಗಿ ಎಲ್ಲ ಫಿನಿಶ್ ಆಗಿ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಅಲೋಮರ ಸಾಂಗಲ್ಲಿ ಒಂದು ಚೇರ್ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇರ್ ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ಅವರು ತೊಗೊಂಡೋದಾಗ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ, ಅದನ್ನು ಸೋಫಾ ಮೇಲೆ ಮಾಡೋದು ಚೇರ್ ಮೇಲೆ ಮಾಡೋದನ್ನು ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದಮೇಲೆ ಸರಿ ನೀವು ಮಾಡಿ ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಸೆಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು 3-4 ಡೇಸ್ ಆದಮೇಲೆ ಸರ್ ಬರ್ತಾರೆ ಮೇಡಮ್ ಜೊತೆ ಲೈಟಿಂಗ್ ಕಾಲ್ಸಿಟ್ಟಿನ ಚೇರ್ ನೋಡಿದ ತಕ್ಷಣ ಒಂದೇ ವರ್ಡ್ ಹೇಳಿದ್ರು, ಮೋಹನ್ ಸರ್ ಇದನ್ನು ಹಿಂದೆನೂ ಕ್ರಿಯೇಟ್ ಮಾಡ್ಬೋದು ನೋಡಿ. ಯಾಕಂದರೆ ಅದು ಆ್ಯಕ್ಚುಲಿ ಚೇರ್ ಒಂದು ಸೈಡ್ ಕೂತ್ಕೊಳ್ಳೋದು ಒಂದು ಸೀಕ್ವೆನ್ಸ್ ಇದೆ, ಇನ್ನೊಂದು ಇದನ್ನು CD ಕ್ಯಾಮ್ರಾ ಸಿಕ್ಕಿ ಇರೋ ಥರ ಮಾಡ್ಬೋದಾ ನೋಡಿ, ಹಿಂದೆನೂ ಫಿನಿಶ್ ಮಾಡಿಲ್ಲ. ಯಾಕಂದರೆ ಅವರು ಅಲ್ಲಿಯವರು ಬಂದು ಚೇರ್ ಮಾಡೋರು ಇದನ್ನು ಒಪ್ಕೊಳ್ತಾರೆ ಅನ್ನೋದು ಒಂದು ಅನುಮಾನ ಆಯಿತು. ಯಾವಾಗ ಅವ್ರು ಇನ್ನೊಂದು ಕ್ರಿಯೇಟ್ ಮಾಡೋದು ಇವರಿಗೆ ಈ ಚೇರ್ ಡೈಜೆಸ್ಟ್ ಆಗಿದೆ, ಇವ್ರಿಗೆ ಖುಷಿಯಾಗಿರೋದಿಲ್ಲ. ಕೊನೆಗೆ ಹೆಂಗಾಗೋದು ಆ ಚೇರ್ ಸನ್ನಿವೇಶ ಅಂತ ಹೇಳಿದ್ರೆ ಸೆಟ್ಟಲ್ಲಿ ಬಂದು ಶೂಟ್ ಮಾಡಿ ಒಂದು 2-3 ಸೀನ್ ಶೂಟ್ ಆಗ್ತದಕ್ಕೆ ದರ್ಶನ್ ಸರ್ ಎಲ್ಲರೂ ಕರೆದುಬಿಟ್ಟು ಈ ಚೇರ್ನ ನೀವು ಹೇಳ್ಬೇಕು ಬೇಡೋದು ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನ್ ಹೇಳ್ತಾ ಇದ್ದೀನಿ, ಈ ಚೇರ್ನ ನೀವು ಥಿಯೇಟ್ರ್ ಮುಂದೆ ಇಡಬೇಕು, ಇದನ್ನು ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು, ನನಗೆ ಖುಷಿ ಆಗುತ್ತೆ. 100% ಇದೆ ಅಷ್ಟು ಚೆನ್ನಾಗಿರುತ್ತೆ. ಅವ್ರು ಹೇಳಿದ ಬರುತ್ತೆ ನನಗೆ ಆ ಚೇರ್ನ ಹಗಲು ರಾತ್ರಿ ನಿಂತು ಗಮನಿಸಿದ್ದಕ್ಕೆ ಸಾಕಾಯಿತು. ಇವತ್ತು ಅದನ್ನು ಓರಿಯನ್ನು ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದು ಸೆಲ್ಫಿ ತೊಗೊಳಕ್ಕೆ. ಯಾಕಂದರೆ ಅದು ಆಮೇಲೆ ಮತ್ತೆ ಬೇರೆ ಕಡೆ ಒಂದು ಇದೊಂದು ಆಗಿದೆ.
ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿ ಅಂದರೆ ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಧನ್ಯವಾದವಾಗಿತ್ತು. ಪ್ರಕಾಶ್ ಸರ್ ಅಂತೂ ಸಖತ್ ಮಾಡೋರು ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟ್ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟ್ ಇಲ್ಲದೆ ಮಾಡ್ತಿದ್ದಾರೆ. ರಿಯಲಿ ಈ ಥರ ಒಂದು 10 ದಿನದಲ್ಲಿ ಈಗ ನಾನು ಇಲ್ಲಿ ಚೇರಲ್ಲಿ ಕೂತ್ಕೊಂಡು ಆ ಟೀಸರ್ನ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮಗೆ ಈಗ ನೋಡೋದು ಬರೀ ಒಂದೇ ಒಂದು 15-20% ಅಷ್ಟೇ. ನೀವು 100% ಥಿಯೇಟರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡನರಿ ಫ್ರೇಮಿಂಗ್ಸ್, ಎಕ್ಸ್ಟ್ರಾರ್ಡನರಿ ಕತೆ ಎಲ್ಲ ಅದ್ಭುತವಾಗಿದೆ. ಇದು 3 ದಿನಕ್ಕೂ ಹೆಚ್ಚಿನ ಕಾಲ ಓಡಲಿ ಅಂತ ಆಶೆಯಿಂದ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲ ಬರ್ತಿದ್ರು, ಬಟ್ ನಮ್ಮ ಸಿನಿಮಾದ ಕೆಲಸ ನಡೀತಾ ಇದೆ. ಸೊ ನಿಲ್ಲಿಸಿ ಬರೋದು ಬೇಡ ಅಂತ ಹೇಳಿದ್ವಿ, ಅವ್ರು ಬಂದಿಲ್ಲ. ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ, ಜಯಮಾತಾ ಕಂಬೈನ್ಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಡುಗಳು ಅಂತ ಬಂದಾಗ ಮೇಡಮ್ ಹೇಳಿದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಪ್ರಕಾಶ್ ಸರ್ ಸಿನಿಮಾಗಳಾಗಿರ್ಬೋದು, ರೈಟ್ ಫ್ರಮ್ ರಿಷಿ, ಖುಷಿ, ವಂಶಿ, ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಹಿಟ್. ಸೊ ನನಗೆ ಫಸ್ಟು ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ. ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಡೈರೆಕ್ಟರು, ಹೇಗೆ ಏನು ಅಂತ. ಬಟ್ ಒಂದ್ಸತಿ ಒಂದು ವರ್ಷ ಬರೆದು ಪ್ರಕಾಶ್ ಸರ್ ಕಳಿಸಿದ ಮೇಲೆ ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಸೊ ನಮಗೆ ನಮ್ಮ ಫ್ರೀಡಮನ್ನು ಕೊಟ್ಟು ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ಸ್ಪೇಸ್ ಬಂತು ನಮಗೆ. ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಹಾಡನ್ನು ಬರ್ಸೋದು, ಅದಾದಮೇಲೆ ಮತ್ತೆ ನಮಗೆ ಇನ್ನೊಂದು ಹಾಡನ್ನು ಕೊಟ್ಟರು, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದ್ರೆ ಅದು ಸಿನಿಮಾ. ಸೊ ಅಂತ ದೊಡ್ಡ ಕನಸು ಡಿಸೆಂಬರ್ 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅಂದ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ. ಬಟ್ ಆ್ಯಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ 11ಕ್ಕಿದೆ. ಸೊ ಆ ಹಬ್ಬವನ್ನು ಹಬ್ಬದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶ್ರೀ ಜಯಮಾತಾ ಕಂಬೈನ್ಸ್ ಅವರಿಗೆ ಧನ್ಯವಾದಗಳು, ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳು, ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟ್ ಆಗಿ ಮೂಡಿ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿಚುವೇಶನ್, ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜನೀಶ್ ಸರ್, ಪ್ರಕಾಶ್ ಸರ್ ಹೇಳಿದಾಗೆ ಇವತ್ತಿಗೂ ಕೂಡ he is working so hard day and night, a lot of sleepless nights for this wonderful movie. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು, ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಕ್ಯೂರಿಯಾಸಿಟಿ ಇದೆ ದ ಡೆವಿಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ 2 ನಿಮಿಷ ಟೈಮ್ ಕೊಡ್ತೀವಿ, ಅದಕ್ಕಿಂತ ಮುಂಚೆನೇ ಮುಗಿಸಿ ಟ್ರೈ ಮಾಡ್ತೀವಿ. ಬಟ್ ಆಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ರಿವೀಲು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ಥಿಂಕ್ 1 ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ದ ರೋಲ್ ಇಸ್.
ತುಂಬ ವಿಶೇಷ ಒಂದು ಪಾತ್ರ ಇದು. ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್ ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಥಿಂಗ್ ಐ ವಾಸ್ ವೆರಿ ಸ್ಪೆಸಿಫಿಕ್, ತುಂಬ it was a short role. Adu Pura, I was like, my costumes have to look good because I'm very particular about it. But they so Tasuni ma'am said, you try. I'm also a costume designer. You see if you like it. Illa tandre you can choose your own anta. But she's so phenomenal. Andre the designing, the styling agirli. So not just as a producer, as a producer or tumbane, I think this was one of the most professional sets ನಾನು ಇಲ್ಲಿವರೆಗೂ ನಾನು ಕೆಲಸ ಮಾಡಿರೋದು. Because there was not even one place in the film that okay ಇದು ಒಂದು they were never running short of everything. Production design ಆಗಿರಲಿ, music ಇರಲಿ, ಅಥವಾ there was the costume design ಆಗಿರಲಿ. I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. So really hats off to both of them. It's a lovely team ಇಬ್ರು. So I was really happy working with them. All the best to Rachna. ಇದು ಮೊದಲನೇ ಸಿನಿಮಾ ಇತ್ತು. So long journey ahead for you. Of course, Achyut sir jate idu ನನ್ನ ಮೂರನೇ ಸಿನಿಮಾ. I enjoyed myself working with you. And of course, ದರ್ಶನ್ ಅವ್ರ ಜೊತೆ ನನ್ನ ಎರಡನೇ ಸಿನಿಮಾ ಇದು. 18 ವರ್ಷ ಆದಮೇಲೆ again I'm working with him. Of course, Navagraha was the first film. ಅವ್ರ ಜೊತೆ ಕೆಲಸ ಮಾಡಿ it was like as if 18 ವರ್ಷ ಅದು it wasn't even past, it just went like this. And ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. And it was really a wonderful experience working with him. So all the best to the team that did it. Thank you. 18 ವರ್ಷ ಆದ್ಮೇಲೆ ನೀವು ಹಾಗೆ ಕಾಣಿಸ್ತಾ ಇದ್ದೀರಿ. That's the best part. Thank you, Shobha. Now I get all the questions. Thank you, ma'am. ಶೋಭಾ, ನಾವು ಏನು ನಿರೀಕ್ಷೆ ಮಾಡಬಹುದು ಶೋಭಾ ಸರ್? ಎಲ್ಲರಿಗೂ ನಮಸ್ತೆ. ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚಕ್ಕವಾಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೆ ಆ್ಯಕ್ಟ್ ಮಾಡಬೇಕು ಅಂತಿದ್ದೆ. ಅದೆಂಗೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರಲ್ಲಿ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನಾನು ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಇದೇ ಸಿನಿಮಾದಲ್ಲೇ ಮಿಲನ್ ಆಗಿದ್ವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟರ್ಗಳು ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟರ್ ನಾನು ನೋಡಿದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೆ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗಿ ಹೆಂಡತಿ ಥರನೇ ಇದ್ದರು. ಇವರು ಮನಸ್ಸಲ್ಲಿ ಏನು ಅನ್ಕೊಂತಾರೆ ಅದನ್ನ ಶಾರ್ಟಲ್ಲಿ ಇಟ್ಟು ತೋರಿಸೋರು. ಸೊ ಆ ರ್ಯಾಪರ್ ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲಿನಾ ಪ್ರಕಾಶ್ ಅವರಿಗೆ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಉತ್ತರ ಕನ್ನಡದ ಜೊತೆಗೆ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆ್ಯಂಡ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ, ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರೋಕ್ಕೆ ಒಂದೇ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ
ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು. ನಮ್ಮವರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇನ್ ಆಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ ಐ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಡೇ ಒನ್ ಇಂದ ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ಮಿ ಮ್ಯಾಮ್. ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್. ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾ ದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತಶ್ಮಿನಿ ಮ್ಯಾಮ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಜರ್ನಿ ಬಗ್ಗೆ ಮ್ಯಾಮ್? ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ಒಂದು ಬ್ಯೂಟಿಫುಲ್ ಜರ್ನಿ, ಬಟ್ ವೆರಿ ಚಾಲೆಂಜಿಂಗ್ ಆಗಿತ್ತು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ವರ್ಕ್ ಆಸ್ ಅ ಟೀಮ್. ನಾವು ಮನೆಗೆ ಹೋದ್ರು ಅದೇ ಮಾತು, ಕಾಫಿ ಕುಡಿಯೋಕೆ ಹೋದ್ರು ಅದೇ ಮಾತು. ಸೊ ಹೀಗೆ ನಮ್ಮ 2 years ಜರ್ನಿ ಇಸ್ ಬಿನ್ ಓನ್ಲಿ ದ ಡೆವಲ್. ಹಾಗೆ ಅದು ನಮ್ಮ 3ನೇ ಮಗು ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮಗೆ ಏನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫ್ರಮ್ ಸಾಲಿಗ್ರಾಮ. ಅವರು ಕೂಡ ನಮ್ಮ ಜೊತೆಗೆ 2 years ಅಂತ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರಿವತ್ತು ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋಹನ್ ವಿಕೆರೆ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಅಚ್ಚುಕಟ್ಟಾಗಿ ನಮ್ಗೆ ಏನು ಬೇಕು ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಪ್ಲ್ಯಾನ್ ಮಾಡಿ ನಮಗೆ ಪ್ರತಿಯೊಂದು ಸೆಟ್ಟಲ್ಲೂ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಚ್ಯುತ್ ಸರ್, ಥ್ಯಾಂಕ್ ಯು ವೆರಿ ಮಚ್, ವೆರಿ ಪ್ರೊಫೆಷ್ನಲ್ ಇವರು. ಆ್ಯಂಡ್ ಥ್ಯಾಂಕ್ ಯು ಶರ್ಮಿಳಾ, ಥ್ಯಾಂಕ್ ಯು ರಚನಾ, ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ನಮ್ಮ ಹರೀಶ್ ಕೊಮ್ಮೆ ಅವ್ರನ್ನ ತುಂಬ ಗೋಳಾಕೊಂಡಿದ್ದೀವಿ ನಾವು 3 months ನಮ್ಮ ಆಫೀಸಲ್ಲೇ ಕೂಡ ಹಾಕೊಂಡು ನಾವು ಎಡಿಟಿಂಗಲ್ಲಿ ಅವ್ರನ್ನ ಗೋಳಾಕೋತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಅನಿರುದ್ಧ್, ನಿಮ್ಮ ವರ್ಸಟೈಲ್ ವಾಯ್ಸ್ಗೆ ಎವ್ರಿಬಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯು. ಇವಾಗ ನಮ್ಮ ಮಕ್ಕಳು ಕೂಡ. ಆ್ಯಂಡ್ ಪ್ರಮೋದ್ ಮರವಂತಿ ಅವರು, ನಿಮ್ಮ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಇಷ್ಟೇ ಈಗ ನೀವೇನು ನೋಡ್ತಿದ್ದೀರ ಇಷ್ಟೇ ಅಲ್ಲ, ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. 100-150 ಜನ ಸೆಟ್ಟಲ್ಲೂ ಕೂಡ ಎಷ್ಟೊಂದು ಜನ ಬಂದು ಕೆಲಸ ಮಾಡಿದ್ದಾರೆ. ಪಾಪ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಫೀಸಲ್ಲೂ ಅಷ್ಟೇ ಒಂದು ಅಕೌಂಟ್ಸ್ ಟೀಮ್ ಇರ್ಬೋದು, ನಮ್ಮ ಆಫೀಸ್ ಹೆಡ್ ರಾಜಶೇಖರ, ರಾಹುಲ್, ಆಮೇಲೆ ನಮ್ಮ ಅಕೌಂಟ್ಸಲ್ಲಿರುವಂತಹ ಶ್ರೇಯಸ್, ಗೋವಿಂದರಾಜ್, ಅನಿತಾ 1, ಅನಿತಾ 2, ಆ್ಯಂಡ್ ನಮ್ಮ ಅಸೋಸಿಯೇಟ್ಸ್ ನಮ್ಮ ಜೊತೆ 2 years ಟ್ರಾವೆಲ್ ಮಾಡಿದ್ದಾರೆ. ಭರತ್, ಪೂರ್ಣಿಮಾ ಆ್ಯಂಡ್ ಚಂದು, ಮೋಹನ್ ಮಾಳಿಗೆ ಅವರು ಹಾಗೂ ಅಭಿಷೇಕ್ ಎಲ್ಲಿದ್ದಾರೆ? ಅಭಿಷೇಕ್ ಅವರು, ನೀವು ನೋಡಲೇಬೇಕು ಅವ್ರನ್ನ. ಸೊ ಅವ್ರ ಮೇಲೆ ಬೇಗ ಒಂದು ಸಿನಿಮಾ ಮಾಡ್ತೀವಿ, ಅವ್ರನ್ನ ಕ್ಯಾರೆಕ್ಟರ್ ಆಗಿತ್ತು. ಆ್ಯಂಡ್ ಸಾರಿ ಯಾರನ್ನಾದ್ರೂ ಬಿಟ್ಬಿಟ್ಟಿದ್ರೆ ಜಾಕಿ, ನಮ್ಮ ಜಾಕಿ. ಸೊ ಥ್ಯಾಂಕ್ ಯು ಜಾಕಿ. ಆ್ಯಂಡ್ ಜಗ್ಗಿ, ನಮ್ಮ ಮ್ಯಾನೇಜರ್ ಜಗ್ಗಿ ಆ್ಯಂಡ್ ಸುರೇಶ್, ಶ್ರೇಯಸ್, ನಿತ್ಯ, ನಮ್ಮ ಎಡಿಟಿಂಗ್ ಟೀಮ್ ವಂಡರ್ಫುಲ್ ಟೀಮ್ ಇದ್ದಾರೆ. ಓಕೆ, ಸೋಹನ್, ಅಭಿ ಆ್ಯಂಡ್ ಯಶ್ವಂತ್, ನಿತ್ಯ, ರೈಸ್ ಮಾಡಿ. ಎಸ್, ಸೊ ದಿನ ನಾವು ಮೀಟ್ ಮಾಡ್ತೀವಿ, ದಿನ ಅವ್ರನ್ನ ಗೋಳಾಕೋತೀವಿ. ಬಟ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಕ್ರೌಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಕೂಡ ಒಂದು ಮನವಿ ಕೇಳ್ಬೋದಾ? ನೀವು ಓಕೆ ಅಂದರೆ ಕೇಳ್ತೀನಿ. ಸೊ ಏನಿಲ್ಲ, ಇವತ್ತು ದರ್ಶನಣ್ಣ ಇವತ್ತು ನಮ್ಮ ಜೊತೆ ಇಲ್ಲ, ಅದೊಂದು ಕೊರತೆ ಇದೆ. ಬಟ್ ನಿಮ್ಮಲ್ಲಿ ನಾನು ಇದಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ, ನಮ್ಮ ಕನ್ನಡನ ಬೆಳೆಸೋಣ. ದಯವಿಟ್ಟು ನಿಮ್ಮ ಸಹಕಾರ ನಮ್ಗೆ ಬೇಕೇ ಬೇಕು. ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ, ನಮ್ಮ ಜೊತೆಗೆ ಒಟ್ಟಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ನಾವೆಲ್ಲ ಸಿನಿಮಾನ, ನಮ್ಗೊಂದೇ ಡೆವಿಲ್ ಅಂತ ಕೇಳ್ತಾ ಇಲ್ಲ, ಎಲ್ಲ ಸಿನಿಮಾನು ಗೆಲ್ಸೋಣ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು.
ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ನನಗೆ ಅವಕಾಶ ಮಾಡಿಕೊಡೋದಕ್ಕೆ. ಪ್ರಕಾಶ್ ಸರ್ ನನಗೆ ಫಸ್ಟು ಟೀಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸಿನಿಮಾ ಬರುತ್ತೆ ಅನ್ನೋದು ನನಗೆ ಫಸ್ಟ್ ನಂಬಿಕೆ ಇರಲಿಲ್ಲ, ಬಟ್ ಅದೇ ನಂಬಿಕೆ ಇಟ್ಟು ನಮಗೆ ಅವಕಾಶ ಮಾಡಿಕೊಟ್ರು. ಸೊ ಆ ನಂಬಿಕೆ ಉಳಿಸ್ಕೊಟ್ಟಿದ್ದೀವಿ ಅನ್ನೋ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ. ಸೊ ಅದರ ರಿಸಲ್ಟ್ಸ್ನ ನೀವಿನ್ನು 11th ಎಲ್ಲರೂ ಥಿಯೇಟರ್ಸಲ್ಲಿ ನೋಡ್ತಾರೆ. ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಮೇಡಮ್ ಆಲ್ರೆಡಿ ಎಲ್ಲರೂ ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಮ್ಮ ಎಡಿಟಿಂಗ್ ಟೀಮ್ನ ಲೈಕ್ ಸೋಹನ್, ಯಶವಂತ್ ಮತ್ತು ಅಭಿ ಮತ್ತು ನಮ್ಮ ಈಗ ರೀಸೆಂಟಾಗಿ ನಮ್ಮ ಪ್ರೋಮೋಸ್ ಕಟ್ ಮಾಡ್ಕೊಂಡು ಅಂತ ಬಂದಿದ್ದು ನಿತ್ಯ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಸಾಂಗ್ಸ್ನ ನಮ್ಮ ರಾಕಿ ಅಂತೇಳಿ ಅವ್ರ ಪ್ರೆಸೆನ್ಸ್ ಈಗಿಲ್ಲ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರೈಟರ್ ಸರ್ ಕಾಂತರಾಜ್ ಸರ್ಗೆ ಮತ್ತು ಮೋಹನ್ ಸರ್ಗೆ, ಸೊ ಮತ್ತು ಎಲ್ಲ ಟೀಮೆಲ್ರಿಗೂ ಥ್ಯಾಂಕ್ಸ್. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಟೀಸರ್ 5ನೇ ತಾರೀಕು ಬರುತ್ತೆ, ಸಿನಿಮಾ 11ನೇ ತಾರೀಕು ಬರುತ್ತೆ. ಸೊ ನೋಡಿ ನಿಮ್ಮ ಸಪೋರ್ಟ್ನ ಕೊಡಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನೀವು ಥಿಯೇಟರ್ ವಿಟ್ನೆಸ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲಿ ಪ್ರಕಾಶ್ ವೀರ್ ಸರ್, ನಿಮ್ಮ ಹಾಗೂ ಚಾಲೆಂಜಿಂಗ್ ಸರ್ ಸ್ಟಾರ್, ನಿಮ್ಮ ಮಾತು ಸರ್. ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಐ ಆಮ್ ಟೆರಬ್ಲಿ ಸಾರಿ ಅಬೌಟ್ ದಟ್. ಅದಕ್ಕೆ ಕಾರಣ ಇಷ್ಟನೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿತ್ತು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಂದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನನ್ನ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದಮೇಲೆ ದರ್ಶನ್ ಗೊತ್ತು, ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡೋದು, ಓಕೆ ನೀನು ಟೈಮ್ ನೀನು ತೊಗೋತೀಯ, ನೀನು ಅಚ್ಚುಕಟ್ಟಾಗಿ ರೆಕಾರ್ಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನೀನು ಯಾವಾಗ ರೆಡಿ ಅಂತ ಹೇಳು ಅವಾಗ ಶೂಟಿಂಗ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಕೊಂಡು ಮನೆ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗೀತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡ್ಯಾವೆಲ್. ಸೊ ಅದಾದಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್. ಏಕೆಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್ ಪೇಷನ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟು ಸಾರೆಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿರೋದು ಡೆವಲ್ ಸಿನಿಮಾಗೆ ಅವ್ರ ಜೊತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ. ನಾನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದ್ಯಾಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋಕೆ ಬೇಜಾರಾಗುವಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವ್ರ ಪಾಪ ನನಗೆ ಕಥೆ ಹೇಳಕ್ಕೆ ಅಂತ ಬಂದಿದ್ರು. ಸರಿ, ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡಿಬಿಟ್ರಿಲ್ಲ, ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ. ಡಿಸ್ಕಷನ್ಗೆ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತೀಡ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ, MS ಅಭಿಷೇಕ್ ಅಂತ, ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ಅವರು ಓಪನ್ ಆಗೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರೇ, ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬಿ ಕೆರೆ ಸರ್ ಜೊತೆ, ವೆರಿ ಕ್ವಾಯಟ್. ಆ್ಯಂಡ್ ಅವರು ಬೆಳಿಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕಿದ್ರೆ ದೊಡ್ಡ ವಿಷಯ. ಅವರು ಸಡನ್ನಾಗಿ ಬರ್ತಾರೆ, ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ನೋಡೋಷ್ಟೊಳಗಡೆ ಇರಲ್ಲ, ಅವರು ಇನ್ನೊಂದು ಸೈಡ್ ಹೊರಟೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವೇನೇ ಕೇಳಿದ್ರು ಅದು ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ
ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ತಿರ್ಗಾ ಇನ್ನೊಂದು ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮಿಂದಲೇ ಒಂದು ಒಳ್ಳೆ ಆ್ಯಕ್ಟರ್ ಆಗಿದ್ರು. ಯಾಕಂದರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮಿಂದಲೇ ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡುವಂಥ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದ್ರಲ್ಲಿ ನೋಡಿದಾಗ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವರನ್ನು ನಾವು ಕಾಸ್ಟ್ ಮಾಡಿದ್ವಿ, ಹಾಗೆ ಅವರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ. ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್. ಅವರನ್ನೆಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇಲ್ಲಿ ಕೊಡ್ತೀನಿ ಅಂತ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫ್ರೇಮಲ್ಲಿ ಬರ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ರು. ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಲ್ಬಿನೇಷನ್ ವುಡ್ ಕಮ್ ಔಟ್. ಅಷ್ಟು ಡೆಪ್ತ್ ಆ್ಯಂಡ್ ಅಷ್ಟು ಇಂಟೆನ್ಸಿಟಿ ಇಸ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನವ್ಯಾಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಕ್ಚುಲಿ. ಆ್ಯಂಡ್ ಹಾಗೆ ಮೈ ವೈಫ್ ಅಶ್ವಿನಿ, ಅವರೆಲ್ಲ ಪಾಪ ಆರಾಮಾಗಿದ್ರು, ಟೆಲಿವಿಷನ್ ಪ್ರೋಗ್ರಾಮ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗೆ ಅಲ್ಲಿ ಆರಾಮಾಗಿದ್ರು. ಬಟ್ ಅದು ಏನಾಯ್ತು ಅಂದರೆ ಯೂಶಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕೆಂದರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋಕ್ಕಿಂತ ಬಂದ ಅಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಿ ವಾಪಸ್ ಸೆಟ್ಟಿಂದ ನಮ್ಮ ಮನೆಗೆ ಬರೋದಲ್ಲ ಆಗೋಯ್ತು. ಸೊ ಹಾಗಾಗಿ ಶಿ ಈಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವಿಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನು ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆ್ಯಂಡ್ ಶರ್ಮಿಳಾ ಅವರು, ನಾವು ಫಸ್ಟ್ 23 ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವರು ಅಬ್ರಾಡಲ್ಲಿ ಇದ್ರು. ಸೊ ಆವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದರು 24 ಆ್ಯಂಡ್ ದೆನ್ ಅಗೇನ್ ನಾವು ತಿರ್ಗಾ ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಿಕಾಸ್ ನಾವು ಆ ಕ್ಯಾರೆಕ್ಟ್ರಲ್ಲಿ ಅವ್ರನ್ನ ನೋಡ್ತಿದ್ವಿ ಆಲ್ರೆಡಿ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ. ಸೊ ಶಿ ವಾಸ್ ಅವೈಲೇಬಲ್ ಆ್ಯಂಡ್ ಶಿ ಕೇಮ್, ಶಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್, ಐ ಶುಡ್ ಸೇ ದಟ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ಅದು ತುಂಬ ಇಷ್ಟ ಆಯಿತು. ಯಾಕಂದರೆ ಬೇರೆ ಯಾವುದೇ ಥರವಾದ ತೊಂದರೆ ಆಗಲಿ, ಟ್ಯಾಂಟ್ರಮ್ಸ್ ಆಗಲಿ ಅದನ್ನೆಲ್ಲ ಬರೋರು, ಅವ್ರು ಕೆಲಸ ಮಾಡೋರು, ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ವು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರಾ, ತುಂಬ ಎಂಜಾಯ್ ಮಾಡಿದ್ರು. ಶೋಭರಾಜ್ ಸರ್ ಅಷ್ಟು ಅಚ್ಚುಕಟ್ಟಾಗಿ ಸರಿ ಕಾಮಿಡಿ ಮಾಡ್ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅವರು ಅಷ್ಟೇ ತುಂಬ ಈಸಿ ಮಿಲನ ಕೆಲಸ ಮಾಡಿದ್ವಿ. ಇಲ್ಲೂ ಬಂದರು ಸರ್ ಇದು ಅಂತ ಹೇಳಿದ ತಕ್ಷಣ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ಹರೀಶ್ ಟೋಮೆ ಅವರು ತಕ್ಷಣ ಹೇಳಿದಾಗಲೇ ಒಂದು 3 ತಿಂಗಳಲ್ಲ 6 ತಿಂಗಳಿಂದಲೇ ಅವರನ್ನು ನಮ್ಮ ಆಫೀಸಲ್ಲಿ ಕೂಡ ಕೊಂಡಿದ್ವಿ, ಅವರವ್ರ ಎಂಟೈರ್ ಟೀಮ್ನ. ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಅಷ್ಟೇ ಒಂದು ವಯಸ್ಸೆ ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಬೇಜಾರು ಮಾಡಿಕೊಂಡೆ, ಎಲ್ಲೂ ಆ ಸ್ಟ್ರೆಸ್ನ ತಗೊಂಡೆ, ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡಿದ್ದಾರೆ. ಸೊ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ. ಸೋಬರ್ ಇರ್ಬೋದು, ಯಶವಂತ್ ಇರ್ಬೋದು, ಅಭಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನಿರುದ್ಧ್ ಅವರು ವಂಶಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನನಗೆ ಅವ್ರ ಜೊತೆ 2 ಹಾಡು ಮಾಡಿದ್ದೀವಿ, ಅವ್ರ ಕೈಯಲ್ಲಿ ಹಾಡ್ಸಿದ್ದೀವಿ, ಆವಾಗ ನನಗೆ ಗೊತ್ತಾಗಿಲ್ಲ. ಮೊನ್ನೆ ರೀಸೆಂಟಾಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಚಿಕ್ಕ ಹುಡುಗರು, ಆವಾಗ ನನ್ನ ವೈಫ್ ತಿಳ್ಬಿಟ್ಟು ಕೇಳಿ ಇದು ಅನಿರುದ್ಧ್ ಶಾಸ್ತ್ರಿನ ಅಂತ. ನೆಕ್ಸ್ಟ್ ಡೇ ಅವರು ಸ್ಟುಡಿಯೋ ಸಿಕ್ಕಿದಾಗ ನಾನು ಕೇಳಿ ನೀವು ಆ್ಯಕ್ಟ್ ಮಾಡಿದ್ದೀರ ನಮ್ಮ ವಂಶಿ ಸಿನಿಮಾದಲ್ಲಿ ಅಂದಾಗ ಹೌದು ಸರ್ ಅನ್ನೋದು. ಹಾಗೆ ಆವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯಿತು. ಸೊ ವಂಶಿ ಅವರು ಆ್ಯಕ್ಟ್ ಮಾಡಿದ್ರು. ಬಟ್ ವಾಟ್ ಆರ್ ಟ್ಯಾಲೆಂಟೆಡ್ ಯಂಗ್ಸ್ಟರ್. ಆ ಹಾಡನ್ನು ಇರಲಿ, ಬರೆಯೋದಿರಲಿ, ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಕ್ಚುಲಿ ರಾತ್ರಿ 12 ಆಗಲಿ 1 ಗಂಟೆ ಆಗಲಿ ವಾಟ್ ಎವರ್ ಟೈಮ್ ಆ್ಯಕ್ಚುಲಿ ಡಿಸ್ಕಷನ್ಸ್ ಓಪನ್ ಇರ್ತಾರೆ. ಸೊ ಲಾಟ್ ಆಫ್ ಗುಡ್ ಟ್ಯಾಲೆಂಟ್, ಅ ಬಂಡಲ್ ಆಫ್ ಟ್ಯಾಲೆಂಟ್. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ನನ್ನ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಓಕೆ, ಕೆಲಸ ಬಿಡಬೇಡಿ. ಓಕೆ, ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆಂಟಲ್ಮನ್
ಆ್ಯಂಡ್ ಎಷ್ಟೇ ಚೇಂಜಸ್ ಕೇಳಿ ನಾವು ಏನೇ ಹೇಳಿ ಹಾಂ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬರೆದು ಅವರು ಹಾಡಿ ಕಳಿಸ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಬೋತ್ ಅನಿರುದ್ಧ್ ಆ್ಯಂಡ್ ಪ್ರಮೋದ್ ಆ್ಯಕ್ಚುಲಿ. ಸೊ ಹಾಗೆ ಅವರು ಕೂಡ ಎರಡು ಹಾಡನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ವಂಡರ್ಫುಲ್ ಲಿರಿಕ್ಸ್, ವೆರಿ ಈಸಿ ಲಿರಿಕ್ಸ್, ನನಗೆ ಇಷ್ಟ ಹಾಗೆ. ಸೊ ಥ್ಯಾಂಕ್ ಯು ಆಲ್ over here for all the beautiful experiences and the strength and support. Thank you so much.